ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್. ಎಲ್ಲರೂ ಹೆಂಗೆ ಅದರಿ? ಎಲ್ಲರೂ ಮಸ್ತ್ ಅದ್ರಿ ಅನ್ಕೋತೀನಿ ನೋಡ್ರಿ. ಇವತ್ತು ನೋಡ್ರಿ ಫ್ರೈಡೇ ಪೂಜಾ ಅದೆಲ್ಲ ಆಗೈತಿ. ದಿವ್ಯ ಮಾಡ ನೋಡ್ರಿ ಪೂಜಾ. ಇವತ್ತು ಈವ್ನಿಂಗ್ ಶಾಪಿಂಗ್ ಹೊಂಟಿವಿ. ಶಾಪಿಂಗ್ ಅಂದ್ರೆ ಶಾಪಿಂಗ್ ಅಲ್ಲ ನೋಡ್ರಿ. ನಾಳೆ ಕೃಷ್ಣ ಜನ್ಮಾಷ್ಟಮಿ ಐತಲ್ಲ, ಹಾಗಾಗಿ ನಾಳೆ ಇಲ್ಲ, ಆ್ಯಕ್ಚುಲಿ ಮಂಡೇ ಐತಿ. ಬಟ್ ಇವ್ರು ಜೂನಿಯರ್ ಸ್ಕೂಲ್ನಾಗ ಅಡ್ವಾನ್ಸ್ ಮಾಡಾಕತ್ತಾರೆ ನೋಡ್ರಿ. ಅವರು ನಾಳೆ ಕೃಷ್ಣ ಡ್ರೆಸ್ ಹಾಕಿಸಿ ಕಳ್ಸೊಂತಾರೆ ಅವರಿಗೆ. ಕೃಷ್ಣ ಕಾಸ್ಟ್ಯೂಮ್ ತರಕ್ಕೆ ಹೊಂಟಿವಿ ನೋಡ್ರಿ ಚಿನ್ನುಗೆ. ನೋಡ್ರಿ ಚಿನ್ನ ರೆಡಿ ಆಗಿನ, ನಾನು ರೆಡಿ ಆಗಿನಿ. ಬರ್ರಿ ಹೋಗಮ್ಮ. ಇವತ್ತು ಈವ್ನಿಂಗಿಂದ ಲಾಸ್ಟ್ ನೋಡ್ಕೊಂಡು ಇವತ್ತು ಏನೆಲ್ಲ ಆಗುತ್ತೆ ಕಂಟಿನ್ಯೂ ಆಗಿತ್ತು ಶೇರ್ ಮಾಡ್ಕೋತೀನಿ. ಬರ್ರಿ ಹೋಗಮ್ಮ. ಪ್ರಾಫಿಟ್ ಟೈಮ್ ಆಗ್ಯದ. ಆಲ್ರೆಡಿ ನಮ್ಮ ಮನೆಯವರು ವೇಟ್ ಮಾಡಕತ್ತಾರ, ಕಾಲ್ ಮಾಡತ್ತಾರೆ ಬಾಬಾ ಅಂತೇಳಿ. ಬರ್ತೀನಿ ಬಪ್ಪಟ್ಪ. ಮೆಸ್ಸಿಗೆ ಬಂದೀವಿ ನೋಡ್ರಿ. ಈಗ ಮೆಸ್ ಒಳಗೆ ನಮ್ಮ ಮನೆಯವರು ವೇಟ್ ಮಾಡಾಕ್ತಾರೆ ಅಂತ ಹೇಳಿದ್ನಲ್ಲ, ಅವ್ರು ಕರ್ಕೊಂಡು ಈಗ ಮಾರ್ಕೆಟಿಗೆ ಹೋಗ್ಬೇಕಂತೇಳಿ ನೋಡಿರಿ ಮಾರ್ಕೆಟ್ ಕಡೆ ಹೊಂಟಿವಿ. ಈಗ ಫಸ್ಟ್ ನೋಡಿ ಆ್ಯಕ್ಚುಲಿ ಕೃಷ್ಣ ಡ್ರೆಸ್ ಇವರು 3R ಒಳಗೆ ನೋಡಿದೆ ಅಂತಂದಿದ್ರು. 3Rನಾಗ ಮಸ್ತ್ ಅದಾವು, ನಾನು ನೋಡಿನಿ ಯಾವಾಗ ಅಂತಂದ್ರು. ಅದಕ್ಕೆ ಫಸ್ಟ್ ಒನ್ ಐತಿ, ಅಲ್ಲಿ ಹೋಗ್ಬೇಕು ಅನ್ಕೊಂಡಿವಿ. ಬಟ್ ಮೀನಾಕ್ಷಿ ಚೌಕ್ನಾಗ ಒಂದು 3R ಐತಿ ನೋಡ್ರಿ. ಇಲ್ಲಿ ಮೇನ್ ರೋಡಿಗೆ ರಾಮ ಮಂದಿರ ರೋಡಿಗೆ ಒಂದು ಐತಿ. ಬಟ್ ಅಲ್ಲಿ ಹೋಗುವಾಗ ಅಲ್ಲಿ ನೋಡಮ್ಮ, ಅಲ್ಲಿ ಹೋಲ್ಸೇಲ್ ರೇಟ್ ಇರ್ತಾವೆ ನೋಡ್ರಿ ಎಲ್ಲಾನು. ಮತ್ತು ಆಫರ್ ಜಾಸ್ತಿ ಇರ್ತಾವೆ. ಯಾವಾಗಲೂ ನೋಡ್ರಿ ಜಾಸ್ತಿ ರೇಟ್ ಇರಂಗಿಲ್ಲ. ಬಟ್ ಇವೇನ್ರಿ ಹಿಂಗೆ ಇದ್ದು ಅಂದ್ರೆ ನಡೀತಾವಂತ ಫಸ್ಟ್ ಇಲ್ಲಿ ಮೇನ್ ರೋಡಿಗೆ ಇದ್ದು 3R ಮುಂದೆ. ಬಟ್ ಅಲ್ಲಿ ಹೋಗಿ ನೋಡಮ್ಮ, ಅಲ್ಲಿ ಇರಲಿಲ್ಲ ಅಂದ್ರೆ ನೆಕ್ಸ್ಟ್ ಬಂದಿರುತ್ತೆ ನೋಡಿ. ಮೀನಾಕ್ಷಿ ಚೌಕ್ ಚೊಟ್ಲಲ್ಲಿ ಪೇಡ ಐತ್ಲ, ಅಲ್ಲಿ 3R ಐತಿ ನೋಡ್ರಿ. ಇಲ್ಲೆಲ್ಲ ಹೋಲ್ಸೇಲ್ ರೇಟ್ ಇರ್ತಾವೆ. ಹುಡುಗರಿಗೆ ಇನ್ನರ್ ವೇರ್ಸ್ ಎಲ್ಲಾನು, ಆಮೇಲೆ ನೈಟ್ ಡ್ರೆಸ್ ಆಗಲಿ, ಟಿ ಶರ್ಟ್ ಆಗಲಿ, ಪ್ಯಾಂಟ್ ಅವೆಲ್ಲ ಅವೆಲ್ಲ ಆಫರ್ಸೇ ಇರ್ತಾವಿಲ್ಲ. ಆಲ್ಮೋಸ್ಟ್ ಎಲ್ಲ ಆಫರ್ಸ್ ಅನ್ನೋಕಿನ್ನ ಹೋಲ್ಸೇಲ್ ರೇಟ್ ಕೊಡ್ತಾರೆ ನೋಡ್ರಿ ಇವರು. ಜಾಸ್ತಿ ರೇಟ್ ಏನು ಇರಂಗಿಲ್ಲ. ಏನರ ಜಾಸ್ತಿ ಡೈಲಿ ಯೂಸಿಗೆ ಆಯಿತು, ಜಾಸ್ತಿ ತೊಗೊಂಡ್ರೆ ಒಂದು 2-3 ಸತಿ ತೊಗೊಳೋದಿದ್ರೆ ಇಲ್ಲೇ ಬರಬೇಕು. ನಾವೆಲ್ಲ ಆಗಂಗಿಲ್ಲ, ಇಲ್ಲಿ ದೂರ ಆಗತ್ತೆ ಅಂತ ಅಲ್ಲೇ ಹೋಗಿರ್ತೀವಿ. ಬಟ್ ಒಂದು ಹೆಂಗೂ ಇಲ್ಲಿ ತನಕ ಬಂದಿದ್ವಿ. ಫಸ್ಟ್ ಇಲ್ಲಿ ನೋಡ್ಕೊಂಡೇ ಹೋದ್ರೆ ಆಯ್ತು ಅಂತ ಇಲ್ಲೇ ಬಂದ್ವಿ. ಜರ್ಕಿನದೆಲ್ಲ ಇಲ್ಲೇ ತೊಗೊಂಡಿದ್ವಿ ನಾವು ಲಾಸ್ಟ್ ಟೈಮ್ನ. ಸ್ವೆಟ್ರ್ ಜರ್ಕಿನೆಲ್ಲ ಮಸ್ತ್ ಬಂದಿದ್ದು ನೋಡ್ರಿ. ನೋಡಿರಿ ಬರೀ ತೋರಿಸ್ತೀನಿ ನಿಮಗೂ ಏನೆಲ್ಲ ಆಫರ್ಸ್ ಅದಾವ ಅಂತೇಳಿ. ಮ್ಯಾಟ್ ನೋಡಿರಿ, ಮ್ಯಾಟ್ನು ಆಫರ್ಸ್ ಇಟ್ಟೇ ಬಿಟ್ಟಿದ್ರು ನೋಡಿರಿ. ಇದು ನೋಡಿರಿ ಫುಲ್ ಡ್ರೆಸ್, ಹುಡುಗಿಯರ್ ಡ್ರೆಸ್ ನೋಡಿ ಬರೀ 120 ರೂಪೀಸ್ ಫುಲ್ ಸಟ್ಟೆ ನೈಟ್ ಡ್ರೆಸ್ ಇದ್ದು. ಆಮೇಲೆ ಟಿ ಶರ್ಟ್ ಎಷ್ಟು ಚಂದ ನೋಡಿರಿ ಎಲ್ಲ ಜಸ್ಟ್ 100 ರೂಪೀಸ್ ನೋಡಿರಿ ಓನ್ಲಿ ಇವಕ್ಕೆ. ಆಮೇಲೆ ಮ್ಯಾಟ್ 90 ರೂಪೀಸ್ 60 ರೂಪೀಸ್ ಎಲ್ಲ ಮ್ಯಾಟ್ ಇದ್ದು. ಟವಲ್ ನೋಡಿರಿ, ಟವಲ್ 90 ರೂಪೀಸ್, ಕ್ವಾಲಿಟಿನೂ ಮಸ್ತ್ ಇತ್ತು. ಹಾಗಾಗಿ ನಾ ಟವಲ್ ತೊಗೋಬೇಕಂತೆ ಟವಲ್ ನೋಡಕತ್ತೀನಿ ನೋಡಿರಿ. ಕೃಷ್ಣ ಕಾಸ್ಟ್ಯೂಮ್ ಕೇಳ್ದೆ ಇಲ್ಲ ಅಂದ್ರೆ ಅವರು, ಅದಕ್ಕೆ ಮತ್ತು ಟವಲ್ ಚಲೋ ಅನ್ಸತ್ತು, ಟವಲ್ ತೊಗೋಬೇಕಾಗಿತ್ತು. ಅದಕ್ಕೆ ಟವಲ್ ನೋಡಕತ್ತೀನಿ ನೋಡಿರಿ. 90 ರೂಪೀಸ್ ಜಸ್ಟ್. ಆಮೇಲೆ ಸಾಕ್ಸ್ ಅದೆಲ್ಲನೂ ಇದ್ದು. ಅವ್ನು ಮುಗಿಸ್ಕೊಂಡು ನೋಡ್ರಿ ಅಲ್ಲಿ ನಾನು ಟವಲ್ ತೊಗೊಂಡು ನೆಕ್ಸ್ಟ್ ಇನ್ನೊಂದು ಕಡೆ ಬಂದ್ವಿ. ಇಲ್ಲಿ ಹೋಗೋತಿಗೆ ಮೇನ್ ರೋಡಿಗೆ ಐತೆ ನೋಡ್ರಿ, ರಾಮ ಮಂದಿರ ರೋಡಿಗೆ. ಅಲ್ಲಿ ನೋಡಿದೆ ನೋಡ್ರಿ ಕಾಸ್ಟ್ಯೂಮ್ ಚಂದ ಇತ್ತು. ಕೃಷ್ಣ ಡ್ರೆಸ್ ರಿಲೇಟೆಡ್ ಇದ್ದು. ಬಟ್ ಪೂರ್ತಿ ಕೃಷ್ಣ ಡ್ರೆಸ್ ಅನ್ಸಂಗಿಲ್ಲ ನೋಡ್ರಿ. ಬಟ್ ಆದ್ರೆ ಅದು ಕೃಷ್ಣ ಡ್ರೆಸ್ ನೋಡಿದ್ವಿ ಫುಲ್ ಕ್ವಾಲಿಟಿ ಇದ್ದಿದ್ದಿಲ್ಲ. ಅವು ಫುಲ್ ಸಾದಾ ಅನ್ಸಾಕತ್ತಿದ್ದು ನೋಡ್ರಿ. ಅವು ಒಂಥರ ಇದ್ರಗತ್ತೆ. ಹಾಗಾಗಿ 3Rಗೆ ಹೋಗಿ ನೋಡಮು. 3R ನೋಡಿಕೊಂಡು ಅಲ್ಲಿ ಸರಿ ಅನಿಸ್ಲಿಲ್ಲ ಅಂದ್ರೆ ವಾಪಸ್ ಈ ಬೇರೆ ಕಡೆ ಹೋದ್ರತ್ತಂತೆ. ಈಗ ನೆಕ್ಸ್ಟ್ ನೋಡ್ರಿ ವಿಶಾಲ್ ಮೆಗಾ ಮಾರ್ಟ್ ಕಡೆ ನಾನು ಹೊಂಟೀವಿ. ಈಗ ವಿಶಾಲ್ ಮೆಗಾ ಮಾರ್ಟ್ ಒಳಗೂ ಚಂದ ಇರ್ತಾವೆ ಅಂತ ಕೇಳಿದೆ. ನೋಡಮಲ್ಲಿ ಇದ್ರೆ ಗೊತ್ತಿಲ್ಲ, ಮತ್ತು ಮೇನ್ ಇದಕ್ಕೇನು ಹಾಕಿದ್ದಿಲ್ಲ, ಜಸ್ಟ್ ಅಲ್ಲಿ ಬಂದವನಂತೆ ನೋಡಾಕತ್ತ ಹೊಂಟಿವಿ. ಈಗ ಬರೀ ವಿಶಾಲ್ ಮೆಗಾ ಮಾರ್ಟಿಗೆ ಹೋಗಮು. ಅಲ್ಲೇನರ ಇತ್ತು ಅಂದ್ರೆ ನೆಕ್ಸ್ಟ್ ಅಲ್ಲಿನೂ ಆಫರ್ಸ್ ಅದಾವ ಅಂತ ಕೇಳಿದ್ದೆ. ಅಲ್ಲಿ ಆಫರ್ಸ್ ಏನಿದಾವೆ ನಿಮಗೂ ತೋರಿಸ್ತೀನಂತ. ಜಸ್ಟ್ ಅದು ಡ್ರೆಸ್ ಒಂದೇ ಬೇಕಾಗಿತ್ತು ನೋಡ್ರಿ. ಹಾಗಾಗಿ ಜಾಸ್ತಿ ಏನು ಶಾಪಿಂಗ್ ಮಾಡೋಕೆ ಹೋಗಲಿ ನಾವು. ಹೋದ ತಕ್ಷಣ ಜಸ್ಟ್ ಅವ್ರು ನಮ್ಮ ಮನೆಯವ್ರಿಗೆ ವೇಟ್ ಮಾಡಿಸಿದೆ, ಹೊರಗೆ ವೇಟ್ ಮಾಡಿಸಿ ಅದಷ್ಟೇ ನೋಡ್ಕೊಂಡ್ರೆ ಆಯಿತು ಅಂತ ಹೊಂಟಿನೊಳಗೆ ನೋಡ್ರಿ. ಇಲ್ಲೆಲ್ಲ ಫುಲ್ ನಾವು ನಮ್ಮ ಮನೆ ರೋಡಿಗಂತೂ ಫುಲ್ ಮಾಲ್ಸ್ ಇದಾವೆ. ಎಲ್ಲಿಗೆ ಹೋಗೋದು ಅವಶ್ಯಕತೆ ಇಲ್ಲ ನೋಡ್ರಿ. ಒಂದ್ಸಲ ಮನೆ ಬಿಟ್ಟರೆ ಬಂಜಾರ ಕ್ರಾಸಿಂದ ಸ್ಟಾರ್ಟ್ ಆಗಿದ್ದು ಗಾಂಧಿ ಚೌಕ್ ತನಕ ಕಂಟಿನ್ಯೂಸ್ ಆಗಿ ಎಲ್ಲ ಇದ್ರದಾವೆ ಮಾಲ್. ಆಮೇಲೆ ಇದು 3Rಗೆ ಬಂದ್ವಿ ನೋಡ್ರಿ. ಈಗ ಹೇಳಿದ್ನಲ್ಲ ಅಲ್ಲೊಂದು 3R ಇದೆ ಅಂತೇಳಿ, ಈ 3Rಗೆ ಬಂದ್ವಿ. ಇಲ್ಲಿ ಬಂದು ನೋಡಿದ್ರೆ ಆಯ್ತು ಫಸ್ಟ್ ಅಂತೇಳಿ. ಇಲ್ಲಿ ಹೊರಗಡೆ ಹಾಕ್ಯಾರ ನೋಡ್ರಿ, ಎಂಟ್ರಿಗೆ ಕಾಣಿಸಾಕತ್ತವ ಯೆಲ್ಲೋ ಕಲರ್ದು ಕೃಷ್ಣ ಕಾಸ್ಟ್ಯೂಮ್. ಬರ್ರಿ ನೋಡಮು. ಅದು ಕ್ವಾಲಿಟಿ ಚಲೋ ಇಲ್ಲ ಅನ್ನಿಸ್ತಾಕತ್ತೈತಿ. ಬಟ್ ಒಳಗಡೆ ಎಷ್ಟು ನೋಡಿ ಬರಮು. ಹೊರಗಡೆ ಅಂತೂ ಈ ಟೈಪ್ ಹಾಕಿದ. ಒಳಗೆ ಹೋಗಿ ನೋಡ್ಕೊಂಡು ತೊಗೊಂಡ್ರೆ ಆದತ್ತಕ್ಕೆ ಒಳಗೆ ಹೊಂಟಿ ನೋಡ್ರಿ. ಚಿನ್ನು ನಾನು ಪಾಪ ನೋಡ್ರಿ ಇಲ್ಲೇ ಹಾಕ್ಯಾರ ಎಂಟ್ರಿಗೆ. ಬಟ್ ಅವು ಒಂದು ಸಲ ಯೂಸ್ ಮಾಡಿದ್ರೆ ಮುಗೀತು ನೋಡ್ರಿ. ಹಂಗಾಗಿ ತೊಗೊಳಿಲ್ಲ ನಾವು, ವಾಪಸ್ ಬಂದು ವಿಶಾಲ್ ಮೆಗಾ ಮಾರ್ಟ್ ಕಡೆ ಹೊಂಟಿವಿ ನಾವು ನೋಡ್ರಿ. ಅಲ್ಲೇ ನಾವು ಭಾಳ ಕ್ವಾಲಿಟಿ ಅಂದ್ರೆ ಒಂದಿಷ್ಟು ಒಂದು ಸಲ ಯೂಸ್ ಮಾಡೋಕ್ಕೂ ಆಗಲ್ಲ ನೋಡ್ರಿ, ಹಂಗಿದ್ದು ಫುಲ್. ಹಾಗಾಗಿ ವಿಶಾಲ್ ಮೆಗಾ ಮಾರ್ಟಿಗೆ ಬಂದ್ವಿ. ಇಲ್ಲಿ ಒಳಗಡೆ ನೋಡಿದೆ, ಅಲ್ಲಿ ಎಲ್ಲಿ ಏನು ಕೃಷ್ಣ ಕಾಸ್ಟ್ಯೂಮ್ ಕಾಣಲೇ ಇಲ್ಲ ನೋಡ್ರಿ. ಕೇಳಿದೆ ನಾ ಅವ್ರಿಗೆ, ಇಲ್ಲಂದ್ರು ಇವೆಲ್ಲ ಆಫರ್ಸ್ ಇದಾವೆ ನೋಡ್ರಿ. 79 ರೂಪೀಸ್ ಟಿ ಶರ್ಟ್ ಟಾಪ್ ಮಸ್ತ್ ಅದಾವೆ ನೋಡ್ರಿ. ಜಸ್ಟ್ 79 ರೂಪೀಸ್ ಆಫರ್ ಜೂನ್ ಐತೆ ನೋಡ್ರಿ. ಯಾರೆಲ್ಲ ಬಂದು ಬೇಕಂದ್ರೆ ನೋಡ್ರಿ ಬಂದು ವಿಸಿಟ್ ಕೊಡ್ಬೋದು ನೋಡ್ರಿ. ಇಲ್ಲಿ ಚಲೋ ಟಾಪ್ ಇದಾವೆ. ಬಟ್ ಇಲ್ಲಿ ಈಗ ಸೇಲ್ ನಡೆದ ನೋಡ್ರಿ. ಇಲ್ಲಿ ಸೇಲ್ ಒಳಗೆ ಹಾಗಾಗಿ ಕಮ್ಮಿ ರೇಟ್ ಇಟ್ಟಾರ. ಇವು ಬೈ ಮಾಡಿದ್ರೆ 100 ರೂಪೀಸ್ ಏನೋ ಆಫ್ ಐತಿ ಈ ಟಾಪ್ ಒಳಗೆ. ನೆಕ್ಸ್ಟ್ 200 ರೂಪೀಸ್ ನೋಡ್ರಿ. ಇವೆಲ್ಲ ಟಾಪ್ ಇವು ಕಾಮನ್ ಆಗಿ ಯಾವಾಗಲೂ ಅಷ್ಟೇ ಇರ್ತಾವೆ. ಬಟ್ ಕೆಲವೊಂದು ಟಾಪ್ ಅಷ್ಟೇ ಆಫರ್ಸ್ ಅದ ನೋಡ್ರಿ. 100 ರೂಪೀಸ್ 150 200 ಇವೆಲ್ಲ 200 ನೋಡ್ರಿ. ಟಾಪ್ ಡೈಲಿ ವೇರಿಗೆ ನಡೀತಾವೆ, ಮನೆಯೊಳಗೂ ನಡೀತಾವೆ, ನೆಕ್ಸ್ಟ್ ಹೊರಗೆ ಹೋಗಿ ಬರ್ತಾವೆ. ಹೆಂಗೂ ಬಂದಿದ್ನೆಲ್ಲ ಅಂತೇಳಿ ಒಂದು ಕ್ಲಿಪ್ ತೊಗೊಂಡ್ರೆ ಆಯಿತು, ಯೂಸ್ ಆಗತ್ತೆ ಬೇಕಂದವ್ರಿಗೆ ಅಂಥೇಳಿ ಒಂದು ಕ್ಲಿಪ್ ತೊಗೊಳಕತ್ತೀನಿ ನೋಡ್ರಿ. ಎಲ್ಲ ವಿಡಿಯೋ ಮಾಡಿಕೊಂಡು ನೆಕ್ಸ್ಟ್ ಅವ್ರಿಗೆ ಕೇಳಿದ ತಕ್ಷಣ ಕೃಷ್ಣ ಕಾಸ್ಟ್ಯೂಮ್ ಏನು ಇಲ್ಲ ಅಂದರು. ಹಾಗಾಗಿ ಹೇಳಿದ್ನಲ್ಲ ಆಗಲೇ ರಾಮ ಮಂದಿರ ಕಡೆ ರೋಡಿಗೆ ನೋಡಿದ್ದೆ. ಬಟ್ ಅದು ಏನು ಪರ್ಫೆಕ್ಟ್ ಅನ್ನಿಸ್ತಿದ್ದಿಲ್ಲ ಕೃಷ್ಣ ಡ್ರೆಸ್. ಬಟ್ ಆದರೂ ಕ್ವಾಲಿಟಿ ಚಲೋ ಅದ ನೋಡ್ರಿ. ಹಾಗಾಗಿ ಅಲ್ಲಿಂದ ತೊಗೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನೆಕ್ಸ್ಟ್ ಇವತ್ತು ಫ್ರೈಡೇ ಐತೆ ನೋಡ್ರಿ. ಫ್ರೈಡೇ ಪೂಜಾ ಮಾಡಿದ್ಲು ದಿವ್ಯಾ ಮಾಡ್ಯಾಳ ನೋಡ್ರಿ ಇವತ್ತು ಪೂಜಾ. ಅದಕ್ಕೆ ಅದು ಪೂಜಾ ತೋರ್ಸಾಕತ್ತೀನಿ. ಅದೊಂದಿಷ್ಟು ತೊಗೊಂಡೆ. ನೆಕ್ಸ್ಟ್ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದಿದ್ದರು. ಮುತ್ತೈದೆನ ಅಂದ್ರೆ ಮುಡಿ ತುಂಬಾಕತ್ತಾವ ನೋಡ್ರಿ. ಜಸ್ಟ್ 2 ಸಲನೇ ಮುಡಿ ತುಂಬೋದು
ಮಾರ್ಕೆಟ್ಗೆ ಹೋಗಿ ಬಂದ್ವಿ. ಟೈಮ್ ನೋಡ್ರಿ ಎಷ್ಟು 8-9 ಗಂಟೆ ಆಯಿತು. ಅವ್ರ ಪಪ್ಪಾಗ ನೋಡ್ರಿ ಮೆಸ್ಸಿಗೆ ಹೋಗಿಬಿಟ್ಟೆ. ನಾನು ಆ್ಯಕ್ಚುಲಿ ಮೆಸ್ಸಿಗೆ ಹೋಗಿ ಪಿಕ್ ಮಾಡ್ಕೊಂಡಿದ್ದೆ. ಅಲ್ಲಿ ಅವ್ರು ಕರ್ಕೊಂಡು ಇಷ್ಟು ಕೂಡ ಹೋಗಿದ್ವಿ 3 ಜನ. ಬಟ್ 2-3 ಕಡೆ ನೋಡಿದ್ರೆ ಕೃಷ್ಣ ಕಾಸ್ಟ್ಯೂಮ್ ಸಿಗಲೇ ಇಲ್ಲ ನೋಡ್ರಿ. ವಿಶಾಲ್ ಮೆಗಾ ಮಾರ್ಟಿಗೆ ಹೋದ್ವಿ. ವಿಶಾಲ್ ಮೆಗಾ ಮಾರ್ಟ್ ಒಳಗೆ ಇರಲಿಲ್ಲ, ಕೆಲವೊಂದು ಆಫರ್ಸ್ ಇದ್ದು ಅಲ್ಲಿ. ಅದಕ್ಕೆ ಹೋಗಿದ್ದಲ್ಲ ಅಲ್ಲಿ ಮಟ್ಟ ಅಂತ ನಿಮ್ಗೆ ವಿಡಿಯೋ ಕ್ಲಿಕ್ ಮಾಡಿಕೊಂಡೆ. ನೆಕ್ಸ್ಟ್ 3Rಗೆ ಹೋದ್ವಿ. 3R ಆ್ಯಕ್ಚುಲಿ 2 3R ಅದಾವೆ. ಒಂದು ಫಸ್ಟ್ ಆಫ್ ಆಲ್ ಮೊದಲೇ ಐತಿ 3R ಹೋಲ್ಸೇಲ್ ರೇಟ್ ನೋಡ್ರಿ. ಅಲ್ಲಿ ಟಿ ಶರ್ಟ್ ಇದೆಲ್ಲ ಆಫರ್ ಜಾಸ್ತಿ ಇದ್ದು 100 ರೂಪೀಸ್. ಆಮೇಲೆ ಹುಡುಗಿಯರ ಡ್ರೆಸ್, ನೈಟ್ ಡ್ರೆಸ್ ಎಲ್ಲ ಮಸ್ತ್ ಅದಾವೆ. ಬೇಕಾದ್ರೆ ಹೋಗಿ ವಿಸಿಟ್ ಮಾಡ್ಬೋದು ನೋಡ್ರಿ. ಯಾಕಂದ್ರೆ ಅಲ್ಲಿ ಹೋಲ್ಸೇಲ್ ರೇಟ್ ಇರ್ತಾವೆ. ಅದ್ರಾಗೆ ಮತ್ತೆ ಕಮ್ಮಿ ಇಟ್ಟಾರೆ ಅಲ್ಲಿ 3R ಒಳಗೆ. ನೆಕ್ಸ್ಟ್ ಇಲ್ಲೊಂದು ಮೇನ್ ರೋಡಿಗೆ ಒಂದು 3R ಇತ್ತು, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಅಷ್ಟು ಸರಿ ಇದ್ದಿಲ್ಲ ನೋಡಿ. ಡ್ರೆಸ್ ಇದ್ದು ಬಟ್ 1 ಟೈಮ್ ಯೂಸ್ ಟೈಪ್ ಇದ್ದವು. ಫುಲ್ ಕ್ವಾಲಿಟಿ ನೋಡಿ ಸರಿ ಇದ್ದಿಲ್ಲ. ಹಾಗಾಗಿ ತೊಗೊಂಡ್ರು ಅಟ್ಲೀಸ್ಟ್ ಒಂದು ಸ್ವಲ್ಪ 4-5 ಸಲ ಯೂಸ್ ಆಗಬೇಕಲ್ಲ ಹಂಗಂತ ಅಂದ್ಕೊಂಡು ಸ್ವಲ್ಪ ಜುಬ್ಬಾ ಪಜಾಮ್ ಟೈಪೇ ಅನಿಸ್ತೈತಿ ನೋಡ್ರಿ. ಮತ್ತು ಈ ಕಡೆ ಕೃಷ್ಣ ಡ್ರೆಸ್ಸು ಅನಿಸ್ತೈತಿ. ಹಾಗಾಗಿ ಬೇರೆ ಕಡೆ ಹೋಗಿ ತೊಗೊಂಡು ಬಂದ್ವಿ. ಒಂದು ಸ್ಮಾಲ್ ಅಂಗಡಿ ಇತ್ತು, ಯಾವುದಂತ ಗೊತ್ತಿಲ್ಲದು. ಅಲ್ಲಿ ರಾಮಂದಿರ ರೋಡಿಗೆ ಇತ್ತು. ನೆಕ್ಸ್ಟ್ ತೋರಿಸ್ತೀನಿ ನಿಮ್ಗೆ. ಬೆಳಗ್ಗೆ ಡ್ರೆಸ್ ಹಾಕಿಸಿ ಕಳಿಸಿರ್ತಾಳೆ ದಿವ್ಯಾ, ನಾನು ಇರೋಂಗಿಲ್ಲ. ಅವಾಗ ಈ ವಿಡಿಯೋ ಮಾಡಂತೇಳೀನಿ. ಬರ್ರಿ ಈಗ ಜಸ್ಟ್ ಬಂದೀನಿ. ಇನ್ನೂ 9 ಗಂಟೆ ಆಗೈತಿ. ನಾನು ನೆಕ್ಸ್ಟ್ ಮನೆಯವ್ರು ಬರಬೇಕು. ಚಿನ್ನಗೆ ನಾನು ಹೋಮ್ವರ್ಕ್ ಮಾಡಿಸಿನಿ, ಇನ್ನೊಂದು ಸ್ವಲ್ಪ ಐತಿ. ಬರೋದು ಹೋಮ್ವರ್ಕ್ ಮಾಡಿಸಿ ನೆಕ್ಸ್ಟ್ ಸಿಗ್ತೀನಂತ. ಎಲ್ಲರೂ ನೋಡ್ರಿ ಟಿ ವಿ ನೋಡ್ಕೊ ಕೂತ್ಬಿಟ್ಟಾರ. ಹಂಗೆ ಊಟ ಮಾಡ್ಕೊಂಡ ಚಿನ್ನೂ ಊಟ ಮಾಡತ್ತ ನೋಡ್ರಿ. ಇಲ್ಲಿ ನಂದು ಒಪ್ಪತ್ತಿತ್ತು, ಹಾಗಾಗಿ ನಾನು ಊಟ ಮಾಡಲ್ಲ. ನಮ್ಮ ಮನೆಯವರು ಊಟ ಮಾಡ್ಕೊಂಬಂದಿನಿ ಅಂದ್ರೆ ಮೆಸ್ನಾಗೆ. ಇವಾಗ ನೋಡಿ ವಿಡಿಯೋ ಮಾಡಕತ್ತಾನ, ಏನರ ಪೋಸ್ಟ್ ಕೊಡ್ತಿರ್ತಾರ ಹಾಗೆ ನೋಡ್ರಿ. ಇಲ್ಲಿ ಫಿಲ್ಮ್ ನೋಡ್ಕೊ ಕೂತಿರೋ ಧನುಷದು. ನಂದು ಒಪ್ಪತ್ತಿತ್ತು ಹೇಳಿದ್ನಲ್ಲ, ಹಾಗಾಗಿ ಚಾ ಮಾಡ್ಕೊಂಡ್ರಾಗ್ತದೆ. ಚಾ ಮಾಡ್ಕೊಳಕತ್ತೀನಿ. ಇದು ಚಾ ಕುಡ್ದು ಮಲ್ಕೊಂಬಿಡೋದು ನೋಡ್ರಿ. ಊಟ ಅಂತೂ ಇಲ್ಲ ನೋಡ್ರಿ. ಒಪ್ಪತ್ತಿತ್ತು, ನಾನು ಒಂದು ಸ್ವಲ್ಪ ಚಾ ಕುಡ್ದು ಮಲ್ಕೋತೀನಿ ನೋಡ್ರಿ. ಇವತ್ತಿನ ನೋಡಿಗೆ ಇಲ್ಲಿ ಏನು ಮಾಡ್ತೀನಿ. ಇವತ್ತಿನ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ನೆಕ್ಸ್ಟ್ ನೋಡ್ರಿ ಮಾರ್ನಿಂಗ್ ನಾನು ಡ್ಯೂಟಿಗೆ ಹೋಗಿರ್ತೀನಿ. ದಿವ್ಯಾಗ ಹೇಳೀನಿ ಕೃಷ್ಣನ್ ಡ್ರೆಸ್ ಹಾಕಿದಾಗ ಚಿನ್ನು ಹೆಂಗೆ ಕಾಣಿಸ್ತಾನೆ, ಹೆಂಗೆ ರೆಡಿ ಮಾಡ್ತಾರೆ ಅಂತೇಳಿ ನೆಕ್ಸ್ಟ್ ಲಾಗೊಳಗೆ ತೋರಿಸ್ತೀನಿ. ಬಾಯ್. The next day. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೆಕ್ಸ್ಟ್ ಡೇ ಲಾಗ್ ನೋಡ್ರಿ. ಕಂಟಿನ್ಯೂ ಮಾಡಾಕತ್ತೀನಿ. ಏನು ಸಂದೇದಂತೆ ಚಿನ್ನಗೆ ನೋಡ್ರಿ ದಿವ್ಯಾ ಡ್ರೆಸ್ ಹಾಕಿಸಿ, ಕೃಷ್ಣ ಕಾಸ್ಟ್ಯೂಮ್ ಹಾಕಿಸಿ ಫೈನಲಿ ಕಳ್ಸ್ಯಾಳ ನೋಡ್ರಿ. ಸ್ಕೂಲಿಗೆ ಹೊಂಟಿದ್ದಾವ. ಹಾಗೆ ನಂಗೆ ಬಟ್ಟೆ ಮಾಡಿಸ್ಕೊಂಡು ಹೋಗ್ಬೇಕಂತ ಪಪ್ಪ ಕರ್ಕೊಂಬಂದಾನ. ಹೆಂಗೆ ಕನತನ ಚಿನ್ನು ಕಮೆಂಟ್ ಮಾಡಿ ಹೇಳ್ರಿ. ಫುಲ್ ಕೃಷ್ಣ ಕ್ಯೂಟ್ ಕೃಷ್ಣ ಆಗ್ಯಾನ ನೋಡ್ರಿ. ಹಾಸ್ಪಿಟ್ಲಿಗೆ ಕರ್ಕೊಂಬಂದಿರೋ ಪಪ್ಪ. ಅದಕ್ಕೆ ಇಲ್ಲಿ ಇಷ್ಟು ನಂಗೆ ಭೇಟಿಯಾಗಿ ಒಂದಿಷ್ಟು ಫೋಟೋ ತೆಗ್ಸ್ಕೊಂಡು ಹೋಗ್ತೀನಿ ಅಂತ ಬಂದ ನೋಡ್ರಿ ಚಿನ್ನು. ಫೋಟೋದೆಲ್ಲ ತೆಗೆದೆ. ನಂಗೆ ಭೇಟಿ ಮಾಡ್ಕೊಂಡು ಅವ್ರ ಪಪ್ಪ ಕರ್ಕೊಂಟಾರ ನೋಡ್ರಿ. ಸ್ಕೂಲ್ ಟೈಮ್ ಆಗೈತಿ. ಈಗ ಆಲ್ರೆಡಿ 9 ಗಂಟೆ ಕರ್ಕೊಂಬ ಅಂತ ಹೇಳಿದ್ರು ಅವರು. ಇವತ್ತು ಫುಲ್ ಡೇ ಅವ್ನು ಟಿಫನ್ ಬಾಕ್ಸ್ ಅಷ್ಟೇ ತೊಗೊಂಬ ಅಂತಿದ್ರು ನೋಡ್ರಿ. ಬ್ಯಾಗ್ ಏನು ತೊಗೊಂಡು ಹೊಂಟಿಲ್ಲಮ್ಮ ನೋಡ್ರಿ. ಹೆಂಗೆ ಕನತನ ಚಿನ್ನು. ಅವ್ರ ಮನೆಯೊಳಗೆ ಅವ್ರ ಸ್ಕೂಲೊಳಗೆ ಹಾಕಿ ಕಳಿಸಿದ್ರು ನೋಡ್ರಿ. ಕಿರೀಟ ಅವರೇ ಅವ್ರ ಕೈಲೇ ಮಾಡಿ ಕಳಿಸಿದ್ರು ನೋಡ್ರಿ. ಹಾಗಾಗಿ ಅದೇ ಹಾಕಿದ್ದೆ ನಾನು, ಹೆಂಗೂ ಕಳ್ಸ್ಯಾರಲ್ಲ ಅಂತೇಳಿ. ಅದು ಮ್ಯಾಗಿಂದ ನೋಡ್ರಿ ಇದು ಹಾಕಿಲ್ಲ ಶರ್ಟ, ಜಸ್ಟ್ ನೋಡ್ರಿ ಕೆಳಗಿಂದ ಓದಿದ್ದು ಏನಿದೆ ಅಷ್ಟೇ ಹಾಕಿ ಶಾಲ್ ಹಚ್ಚ ನೋಡ್ರಿ. ಬರ್ರಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.